ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಇದು ಮಲಪ ಜೋತರ. ಆತ್ಮೀಯರೇ, ಗಂಡ ಹೆಂಡರ ನಡುವೆ ಕೂಸು ಬಡವಾಯಿತು ಅನ್ನುವಂಥ ಗಾದೆ ಮಾತು ನೀವು ಕೇಳಿದ್ದೀರಿ. ಹಂಗೆ ಇವತ್ತು ಸರ್ಕಾರ ಮತ್ತು ಅವರ ಅಧಿಕಾರಿಗಳು, ಅದರಲ್ಲೂ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ, ಇದರಿಂದಾಗಿ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ CET ಎಕ್ಸಾಮ್ ಕೊಡಬೇಕು, ತಯಾರಿ ಮಾಡಿರ್ತಾರೆ ಮಕ್ಕಳು, ಓಡಾಡ್ತಾ ಇರ್ತಾರೆ. ನಾ ಇಂಜಿನಿಯರ್ ಆಗಬೇಕು, ಮತ್ತೇನೋ ಆಗಬೇಕು, ಮತ್ತು ಮೆಡಿಕಲ್ದಾಗ ಸೆಲೆಕ್ಷನ್ ಆಗಬೇಕು. 108 ಗದ್ದಗಳ ಮಧ್ಯೆ ಸಿಲೆಬಸ್ ಒಂದು ಹೆವಿ ಇರ್ತದೆ ರೀ ಪಾಪ. CBSE ಸಿಲೆಬಸ್ ಹೆವಿ ಪಾಪ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಮನೆಯಾಗ ಹೆಪ್ಪಟ್ಟವ್ರು ಅವ್ವ ಅಪ್ಪ ಇದ್ರಂತೆ ಮುಗಿದು ಹೋದ್. ಇವ್ರು ಸರ್ಟಿಫಿಕೇಟ್ ಎಲ್ಲ ಸತ್ತು ಹೋಗ್ಬೇಕಾಗ್ತದೆ. ಯಾಕಂತಂದ್ರೆ ಅಲ್ಲಿ ಮೀಸಲಾತಿ ಬಗ್ಗೆ, ಆದಾಯದ ಬಗ್ಗೆ ಇವೆಲ್ಲ ಸರ್ಟಿಫಿಕೇಟ್ ತಗೋಬೇಕು. ಇವು ತೆಗಿಬೇಕಪ್ಪ ಅಂದ್ರೆ ಈ ಗ್ರಾಮ ಆಡಳಿತಕ್ಕೆ ಹೋಗ್ಬೇಕು, ಅಥವಾ ಇನ್ನುಳಿದ ಪಂಚಾಯತ್ಗಳು ಅಥವಾ ತಹಸೀಲ್ದಾರ್ ಆಫೀಸ್ಗೆ ಅಡ್ಡಾಡಬೇಕು. ತಹಸೀಲ್ದಾರ್ ಆಫೀಸ್ಗೆ, ಗ್ರಾಮ ಪಂಚಾಯತಿಗಳ ಆಫೀಸ್ಗೆ ಅಡ್ಡಾಡೋದಪ್ಪ ಅಂದ್ರೆ ದೊಡ್ಡ ನರಕ ರೀ, ನರಕ. ಮತ್ತು ಅಲ್ಲಿ ಬಿಸಿ ಮಾಡಬೇಕು, ಬೆಚ್ಚಗೆ ಮಾಡಬೇಕು ಅವ್ರಿಗೆ. ಈ ಅಂಥದ್ರಾಗ ಅವರು ಮುಷ್ಕರ ನಡೆಸಿಬಿಟ್ಟಿದ್ದಾರೆ ನಮ್ಮ ಬೇಡಿಕೆಗಳಿಗೆ. ಅವರು ತಪ್ಪಲ್ಲ ಪಾಪ, ದುಡಿತಾ ಇದ್ದಾರೆ, ದುಡ್ತಿರ್ತಕ್ಕಂಥ ಪೇಮೆಂಟ್ ಬೀಳ್ತಾ ಇಲ್ಲ ಅಂತ ಅವ್ರ ವಾದ. ನಾವು ಹೆಚ್ಚು ಕೊಡ್ತಾ ಇದ್ದೀವಿ ಸರ್ಕಾರದ ವಾದ. ಅದಕ್ಕೆ ದೀರ್ಘಕಾಲದ ಬೇಡಿಕೆ ಈಡೇರಿಸುವವರೆಗೆ ಮುಷ್ಕರದಿಂದ ಹಿಂದೆ ಸರಿಯುವುದಿಲ್ಲ. 4 ದಿನಗಳಿಂದ ಮುಷ್ಕರ ನಡೆಯುತ್ತಿದ್ದು ಈಗಾಗಲೇ ವಿದ್ಯಾರ್ಥಿಗಳು, ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ. ಸರ್ಕಾರ ಕೂಡಲೇ ಸ್ಪಂದಿಸಿದ್ದರೆ ಎಲ್ಲರಿಗೂ ಒಳ್ಳೆಯದು. ಸ್ಪಂದಿಸಿದರೆ ಎಲ್ಲರಿಗೂ ಒಳ್ಳೆಯದು. ಯಾರು ಹೇಳ್ತಾರೆ ಇದನ್ನು ಕಂದಾಯ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಅಡ್ಡಿರಪ್ಪ, ಭಾಳ ಒಳ್ಳೆಯ ಮಾತಿದೆ. ಚಲೋ ಟೈಮ್ದಾಗ ಮುಗಿಡ್ತಾರೆ ಅವ್ರದ್ದು. ಈಗ ಸರ್ಕಾರ ಕೇಳೋದು, ಹೇಳಿದಾಗ ಮಾತು ಕೇಳೋದು. ನೋಡ್ರಿ, PUC ಎಕ್ಸಾಮ್ ನಡೆದಾಗ, ಇನ್ನುಳಿದ ಎಕ್ಸಾಮ್ ನಡೆದಾಗ ಎಕ್ಸಾಮ್ ಟೈಮ್ ಸ್ಟ್ರೈಕ್ ಸ್ಟಾರ್ಟ್. ಮತ್ತು ಉಳಿದ ಟೈಮ್ದಾಗ ನೀವು ಸ್ಟ್ರೈಕ್ ಮಾಡಿ ನಿಮ್ಗೆ ಯಾರು ಕೇಳೋದು ಇಲ್ಲ, ಅದು ಸತ್ಯದ. ಹೀಗಾಗಿ ಇವರಿಬ್ಬರು ಸರ್ಕಾರ ಮತ್ತು ಸರ್ಕಾರ ಅಧಿಕಾರಿಗಳ ಮಧ್ಯದಲ್ಲಿ ತಿಕ್ಕಾಟದಿಂದಾಗೆ ಇವತ್ತು ನಮ್ಮ PUC ಬರೀಲು, ಅದರಲ್ಲೂ ನೀಟ್ ಅವ್ರ ಬದುಕ್ರಿ, ನೀಟ CET ಎಕ್ಸಾಮ್ಗಳು ಅವ್ರ ಬದುಕು, ಪಾಪ ಮಕ್ಕಳ ಬದುಕು. ಯಾಕೆ ರೀ ಸರ್ಕಾರ ಇದನ್ನು ಮಾಡಬಾರ್ದು? ಅವ್ರ ಬೇಡಿಕೆಗಳನ್ನ ಯಾಕೆ ಈಡೇರಿಸಬಾರ್ದು? ಅದಕ್ಕೆ ಕಂದಾಯ ಇಲಾಖೆಗೆ ಏನೋ ಕೊಟ್ಟಿದ್ದಾರೆ, ಮಾಡಿರಪ್ಪ ಕಂದಾಯ ನಿರೀಕ್ಷಕರು ಅಂತೇಳಿ. 25-30 ಹಳ್ಳಿಗೆ ಒಬ್ಬ ಕಂದಾಯ ನಿರೀಕ್ಷಕರು ಅಲ್ಲೆಲ್ಲ ಆನ್ಲೈನ್ ಮಾಡಿಕೊಡ್ಬೇಕು. ಅದರಲ್ಲೂ ಮುಖ್ಯವಾಗಿ ಮೀಸಲು ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಂಶಾವಳಿ, ವೃದ್ಧಾಪ್ಯ ವೇತನ ಸೇರಿದಂತೆ ಒಟ್ಟು 25 ರೀತಿಯ ಪ್ರಮಾಣ ಪತ್ರಗಳಿಗೆ ಅರ್ಜಿ ಸಲ್ಲಿಸಿದಾಗ ಗ್ರಾಮ ಆಡಳಿತ ಅಧಿಕಾರಿಗಳು ಅರ್ಹತೆಯನ್ನು ಪರಿಶೀಲಿಸುತ್ತಾರೆ. ಸರ್ಕಾರದ ವಿವಿಧ ಸೇವೆಗಳನ್ನು 20 ಆ್ಯಪ್ಗಳ ಮೂಲಕ ಅವರು ನೀಡುತ್ತಾರೆ. ಮುಷ್ಕರದಿಂದ ಆ ಸೇವೆಗಳಲ್ಲೂ ವ್ಯತ್ಯಯವಾಗಿದೆ. ಕೊಡಲು ಪಾಪ ಅವ್ರಿಗೂ ಪರಿಸ್ಥಿತಿ ನಾಜೂಕ ಆಗಿದೆ. ಅಂದ್ರೆ ಈಗ ಯಾರ ಮೇಲೆ ಹಾಕೋದಿಲ್ಲ ರೀ, ಅವ್ರ ಸಮಸ್ಯೆ ಪರಿಹಾರ ಮಾಡಿದ ನಂತರ. ಆದರೆ ನಿಮ್ಮಿಬ್ಬರ ತಿಕ್ಕಾಟದಿಂದ ಈಗ ಪಾಪ ಅನುಭವಿಸೋದು ಯಾರು ಸಂಕಟ? ಎಕ್ಸಾಮ್ ಬಂದದ, ಸಮೀಪದಲ್ಲದ. ಫೆಬ್ರವರಿ 18ರೊಳಗೆ ದಾಖಲೆಗಳೆಲ್ಲ ಅಪ್ಲೋಡ್ ಆಗಬೇಕು. ಫೆಬ್ರವರಿ 18 ಇವತ್ತು ತಾರೀಕು ರೀ, 4 ದಿವಸದಲ್ಲಿ ಆಗ್ಬೇಕಲ್ಲ ರೀ, ಆಗಬೇಕು. ಕಂದಾಯ ನಿರೀಕ್ಷಕರಿಂದಲೂ ಸಿಗದ ಪ್ರಮಾಣ ಪತ್ರ, ಕಂದಾಯ ನಿರೀಕ್ಷಕರು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರದ್ದು ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಪರೀಕ್ಷೆ ಕೈ ತಪ್ಪ ನೋಡಿಕೊಳ್ಳಲು ಅಭ್ಯರ್ಥಿಗಳು ಹರಸಾಹಸ ಮಾಡ್ತಾ ಇದ್ದಾರೆ. ಹೆಂಗೆ ನಾವು ಉಳಿದಿದ್ದರಿಂದ ಅಂತೇಳಿ. ಅದಕ್ಕೆ ಸರ್ಕಾರ ಇದ್ದಿದ್ದು ಕೂಡಲೇ ಈ ಮಕ್ಕಳಿಗಾಗಿ ಭಾಳ ದಿವಸ ಇಲ್ಲ ಡೇಟ್ ಎಕ್ಸ್ಟೆಂಡ್ ಮಾಡಿರಿ, ಹೆಚ್ಚು ಮಾಡಿರಿ ಅನ್ನೋದು ಪಾಪ ಮಕ್ಕಳ ಒಂದು ಏನಪ್ಪ ಅಂದ್ರೆ ಆರ್ತನಾದ. ಇದನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಂಡ ಕೂಡಲೇ ಅದ್ರ ಸಲುವಾಗಿ ಪಾಪ ಅವರು ದುಡಿಯೋರಿಗೆ ಅವ್ರದ್ದು ಒಂದು ಸ್ವಲ್ಪ ಪರಿಹಾರ ಮಾಡಿರಿ. ಏನು ಸಾಧ್ಯತೆ ನಿಮಗೆ? ನಿಮ್ಮ ಒಂದು ರೆವೆನ್ಯೂ ನೆಲಗಟ್ಟಿನಲ್ಲ, ಅರ್ಥ ವ್ಯವಸ್ಥೆ ನೆಲಗಟ್ಟಿನಲ್ಲ ಅನ್ನೋದು ಈಗ ಸಾರ್ವಜನಿಕ ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳ ಪೋಷಕರಿಗಂತೂ ಭಯಂಕರ ತ್ರಾಸು ರೀ ಪಾಪ, ತಂದೆ ತಾಯಿಗಳಿಗೆ ಅಥವಾ ಅಂತಮ್ಮರಿಗೆ. ಯಾಕಂದ್ರೆ ಯಾವುದೇ ಪ್ರಸಂಗದಾಗ ಅವರು ಎಲ್ಲರ ತಲೆಯಲ್ಲಿ ಏನು ಎಜುಕೇಷನ್ ಇವತ್ತು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗಳು ಡಾಕ್ಟರ್ ಆಗಬೇಕು, ಇದೇ ವಿಚಾರ ತಲೆ ತುಂಬ. ಈ ಸೈನ್ಸ್ ಮಾಡಿದೆಲ್ಲ ವಿದ್ಯಾರ್ಥಿಗಳ ತಲೆ ತುಂಬ ಇದೆ. ಹೀಗಾಗಿ ಕಾಂಪಿಟೇಷನ್ ಜೋರಿದೆ ಇವತ್ತು. ದಿನದ 24 ತಾಸು ಓದಿದ್ರೂ ಸಾಧ್ಯ ಇಲ್ಲ. ಮ್ಯಾಲೆ ಕೋಚಿಂಗ್ ಕೊಡ್ರಿ. ಅವ್ರು ಕೋಚಿಂಗ್ದಲ್ಲೆಲ್ಲ ಬೋರ್ಡ್ ಹಾಕೊಂಡು ಸಿಕ್ಕಾಪಟ್ಟೆ ವಸೂಲು ಮಾಡ್ತಾರೆ. 50,000, 40,000, ಲಕ್ಷ, 2 ಲಕ್ಷ. ಸ್ವಲ್ಪ ರೆಪ್ಯುಟೇಟಿವ್ ಅವ್ರಂತೂ ಕೇಳುವಾಗಿಲ್ಲ. ಅಂತೆಲ್ಲ ಹೋಗಿ ಪಾಪವ ಗುದ್ದಾಡಿ ಕೋಚಿಂಗ್ ತೊಗೊಂಡ್ಬಂದು ಸಾಲ ಮಾಡ್ಯೋ ಸೋಲ ಮಾಡ್ಯೋ ಎಕ್ಸಾಮ್ಗೆ ತಯಾರಿ ನಡೆಸಿದಾಗ ಅವ್ರ ಪಾಪ ಎಕ್ಸಾಮ್ ಕೊಡುವಂಥ ಅರ್ಹತೆ ಡೇಟು ಇಲ್ಲ. ಈಗ ಯಾವ ಡಾಕ್ಯುಮೆಂಟ್ಸ್ ಇಲ್ಲಕಂದ್ರೆ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಏನೋ ಅನುಕೂಲ ಇದ್ದವ್ರು ಅನುಕೂಲ ಅಡ್ಡಿಲ್ಲ. ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು ಕಲ್ತವ್ರು ಇರ್ತಾರೆ ಮನೆಯಾಗ. ಪಟ ತಮ್ಮ ಬೇಕಾದಲ್ಲಿ ತಗೊಂಡು ಬರ್ತಾರೆ. ಯಾರು ಹಿಡ್ಕೊಳ್ತಾರೆ, ತಹಸೀಲ್ದಾರ್ ಹಿಡ್ಕೊಳ್ತಾರೆ, ಮತ್ತೆ ಹಿಡ್ಕೊಳ್ತಾರೆ, ಅದು ಮಾಡಿಕೊಡ್ರಪ್ಪ ನಮ್ಮ ಮುಂಚೆ ಹೇಳ್ತಾರೆ. ಅದು ಬಡ ಕೂಲಿಕಾರರ ಮಕ್ಕಳು ಏನಾದರೂ ಶಾಲೆ ಇದ್ದರೆ ಇದರಿಂದ ಅವರ ಓಡಾಡ್ಬೇಕು. ಅವಾಪ ಗೊತ್ತಾಗಂಗಿಲ್ಲ. ಹೆಬ್ಬಟ್ಟ
ಅವ್ರು ಭಾಳ ಇದ್ದಾರೆ ಈ ದೇಶದಲ್ಲಿ, ರೈತರ ಮಕ್ಕಳಾಗಿರೋ ಯಾರೋ ಆಗಿರ್ಬೋದು ಪಾಪ. ಅವರಿಗಾಗಿ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಎಮ್ಮಿಗೆ ಮೈ ತೊಳೆದಂತ ಹೇಳಿದಂಥವ್ರು, ಎಮ್ಮೆ ಹೊಡ್ಕೊಂಡು ತಾಳಿದಂಥವ್ರು ಈ ದಿಶೆಯಲ್ಲಿ ಅವ್ರು ಅದು ಶೀಘ್ರವಾದಂಥ ಒಂದು ನಿರ್ಣಯ ತೆಗೆದುಕೋಬೇಕಾಗಿದೆ. ಅವ್ರ ಸಮಸ್ಯೆ ಪರಿಹಾರ ಮಾಡಬೇಕಾಗಿದೆ. ಹಾಗೆ ಅವ್ರಿಗೆ ಗೊತ್ತದೆ ಕಂದಾಯ ಇಲಾಖೆ, ಅದರ ಮುಖ್ಯವಾಗಿ ಗ್ರಾಮೀಣ ನಮ್ಮ ಆಡಳಿತದ ಏನಂತಾರೆ ಅಧಿಕಾರಿಗಳು, ಅವ್ರಿಗೆ ಗೊತ್ತದೆ ಈಗ ಮೂಗು ಹಿಡಿದ್ರೆ ಬಾಯಿ ತೆಗಿತದೆ ಅಂತೇಳಿ. ಅದಕ್ಕೆ ಕಂದಾಯ ನೌಕರ ಸಂಘದ ಅಧ್ಯಕ್ಷರು ಮತ್ತಾರೋ ಇವರೆಲ್ಲ ಇವತ್ತು ಒತ್ತಡ ತರ್ತಾ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಈಗಾದರೂ ಅಂತಾರಪ್ಪ ಸಿದ್ದರಾಮಯ್ಯನವರು ಉಳೋ ಸಮಯದಲ್ಲಿ ಸಿಗೋದಿಲ್ಲ ಇವರು ಅಂತೇಳಿ. ಅದಕ್ಕೆ ಈಗ ಪರಿಹಾರ ಆಗಲೇಬೇಕಾಗಿದೆ. ಈ ಮಕ್ಕಳಿಗೆ ಆದಷ್ಟು ಶೀಘ್ರವಾಗಿ ಸಿಗಬೇಕಾದಂಥದ್ದು ಅನಿವಾರ್ಯದ. ಇದಕ್ಕಾಗಿ ಕಂದಾಯ ಇಲಾಖೆ ನೌಕರರಿಗೆ ಅವ್ರ ಬೇಡಿಕೆಯನ್ನು ಈಡೇರಿಸೋದು ಈಗ ಆದ್ಯ ಕರ್ತವ್ಯ ಅಂತ ಹೇಳಬೇಕಾಗಿದೆ. ಮತ್ತು ಜೋಡಿ ಇಲ್ಲಾಂದ್ರೆ ಎಸ್ಮಾ ಪ್ರಯೋಗ ಮಾಡಿರಿ, ಮತ್ತೇನೋ ಮಾಡಿರಿ, ಏನು ಮಾಡೋಕ್ಕೆ ಸಾಧ್ಯ. ಆದರೆ ಅದೆಲ್ಲ ಚಿಕ್ಕಾಡಿದ್ರೆ ವಿದ್ಯಾರ್ಥಿಗಳ ಬದುಕು ಹಾಳಾಗಬಾರ್ದು. ಹೇಳ್ತೀನಿ, ಯಾಕಂದರೆ ಮಧ್ಯಮ ಮಧ್ಯಮ ವರ್ಗದ ಜನರು ತಮ್ಮ ಮಕ್ಕಳ ಸರ್ಟಿಫಿಕೇಟ್ನೆಲ್ಲ ಈಗ ಆಲ್ರೆಡಿ ತೆಗೆದು ಇಟ್ಟಿರ್ತಾರೆ. ಅವರು ಅಷ್ಟು ಬುದ್ಧಿವಂತರು ಇರ್ತಾರೆ. ಇನ್ನು ಕೆಳ ಮಧ್ಯಮ ಅದು ಭಾಳ ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು, ಅವ್ರ ಪಾಪ ಗೊತ್ತಿರೋದಿಲ್ಲ. ಕೆಲವು ಹೊಸದಾಗಿನ ಏನೋ ಹೇಳ್ತಾರೆ, ಪಾಪ ಗಾವಾಗ್ತಾರೆ. ತಂದೆ ತಾಯಿ ಹೆಬ್ಬಾಟಂತ ಮುಗಿದು ಹೋಯ್ತು ಅಷ್ಟೇ. SLC ಕಲ್ತು ಸಹಿತ ಮುಗಿದು ಹೋಯ್ತು. ಯಾರು ಮಾತಾಡಿಸೋದಿಲ್ಲ. ತಹಸೀಲ್ದಾರ್ ಆಫೀಸ್ನಾಗಲಿ ಎಲ್ಲೂ ಆಗಲಿ, ಇವತ್ತು ಗ್ರಾಮ ಪಂಚಾಯತಿ ಹೋಗಲಿ ಅಥವಾ ಎಲ್ಲೂ ಹೋಗಲಿ, ಅವ್ರು ಮೊದಲು ಹಂಚ್ಕೊತ ಹೋಗೋದು. ಸಾಹೇಬ್ರು PDO ಸಾಹೇಬ್ರು ಏನಂತಾರೋ ಯಾವಲ್ಲ, ಅವ್ರು ಏನಂತಾರೋ ಯಾವಲ್ಲ, ಕ್ಲರ್ಕ್ ಏನಂತಾರೋ ಯಾವ, ಎಲ್ಲರೂ ಸರ್ ಕೈ ಮುಗೋದು ಅಡ್ಡಾಡೋದು. ಇದು ಸ್ವತಃ ಅನುಭವ ಹೇಳಿದಂಥ ಮಾತುಗಳು ಇವೆಲ್ಲ. ನಾವು ಒಂದು ಕಾಲ ಇದು ಅನುಭವಿಸಿದವ್ರು. ಹೆಂಗಿರ್ತಾರಪ್ಪ ಅಧಿಕಾರಿಗಳು, ನಾಳೆ ಬರೋಗ, ಸಂಜೆಗೆ ಬರೋಗ, 2 ಸ್ವಲ್ಪ ನಿಮ್ದೇನು ತಗೋರಿ, ಬರೋಗ ಅನ್ನೋ ಹಂಗೆ ಮಾತಾಡ್ತಾರೆ. ಮತ್ತು ಕೊಡೋದು ಅನ್ನೋರು ಅವ್ರಿಗಿಂತ ಸ್ಟೇಟೇ ಮಾಡಿರ್ತಾರೆ. ಫೇಸ್ಬುಕ್ಗಳಿರ್ತಾವೆ, ಬಾಯಲ್ಲಿ ಹೇಳೋದಿಲ್ಲ. ಈ ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ತೋರಿಸೋಲ್ಲ. ಅದೇ ನಿಮಗೆ ಈ ಪರಿಸ್ಥಿತಿ ನಮ್ಮ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ಇದೆಲ್ಲ ಚಲೋ ಇದ್ದಾಗ್ರಿ ಇದು ಮಾತು. ಮತ್ತು ಈಗ ಮುಷ್ಕರ ಮಾಡಾಯ್ತಾರು, ಸರ್ಕಾರ ಅಂತ ಮಾಡ್ತಾಯಿಲ್ಲ. ಮತ್ತು ಇನ್ನೇನು ಉಳಿದವ್ರಿಗೆ ಯಾಕೆ ಅನಿಸ್ತಾರೆ ಅವರು, ನಾವು ಮಾಡೋದಿಲ್ಲಪ್ಪ, ನಮ್ಮ ಹ್ಞೂ ಅನ್ರಿ ಮಾಡ್ತೀವಿ. ಹೀಗಾಗಿ ಇವರೆಲ್ಲರ ನಡುವೆ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಧರ್ಮ ಸಂಘಟನೆ ಸಿಕ್ಕೊಂಡಾರೋ, ಅಡ್ಡ ಕತ್ತಲು ಸಿಕ್ಕೊಂಡು ಹೊರಡ್ತಾ ಇದ್ದಾರೆ. ದಯವಿಟ್ಟು ಈ ದಿಶೆಯಲ್ಲಿ ಸರ್ಕಾರ ಇದ್ದಿದ್ದು ಶೀಘ್ರವಾದ ನಿರ್ಣಯ ತೆಗೆದುಕೊಂಡು ಈ ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಅದು ಅವ್ರ ಕರ್ತವ್ಯನೂ. ದಿನ ಭಾಳಿಲ್ಲ, ತಾರೀಕು ಇವತ್ತು 14, ಕೇವಲ 4 ದಿನ ಉಳಿದಿದ್ದಾವೆ. ಅವರಿಗೆಲ್ಲ ಅಪ್ಲೋಡ್ ಆಗಬೇಕು, ಮುಟ್ಟಬೇಕು. ಮುಂದೆ ಇದು ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಇವೆಲ್ಲ ನೆಲೆಯಲ್ಲೇ ಈ ಮುಂದಿನ ಸಮಸ್ಯೆ ಈಡೇರಬಹುದು ಅಂತ ತಿಳ್ಕೊಂಡಿದ್ವಿ. ಆಲ್ರೆಡಿ ನಮ್ಮ ಶಿವಕುಮಾರ್ ಶಿಲ್ವಂತ್ ಅನ್ನುವಂಥ ಹೆಚ್ಚುವರಿ ಜಿಲ್ಲಾಧಿಕಾರಿ ಬೀದರ್ದವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಂದಾಯ ಇಲಾಖೆ ಆಯುಕ್ತರ ಸೂಚನೆಯಂತೆ ಕಂದಾಯ ನಿರೀಕ್ಷಕರಿಗೆ ತಾತ್ಕಾಲಿಕವಾಗಿ ಲಾಗಿನ್ ನೀಡಿ ಸಮಸ್ಯೆ ಬಗೆಹರಿಯುವಂತೆ ಪ್ರಯತ್ನಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಒಳ್ಳೆಯ ಹೇಳಿಕೆ. ಆದರೆ ಈಗ ದಿನ ಭಾಳಿಲ್ಲ. ಯಾಕಂದರೆ 25-30 ಹಳ್ಳಿಗಳ ಇವರ ಅಂಡರ್ದಲ್ಲಿ ಬರೋದ್ರಿಂದಾಗಿ ಅಷ್ಟರಲ್ಲಿ ಆ ಹಳ್ಳಿಗಳಲ್ಲಿ ಆ ಯುವಕರಿಗೆ ಅಥವಾ ಈ ಪರೀಕ್ಷೆ ಕೊಡುವಂಥ ಅಭ್ಯರ್ಥಿಗಳಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಲಿಕ್ಕೆ ಸಾಧ್ಯ ಆಗ್ತದನ. ಇದು ಎಲ್ಲ ಕಡೆ ಇದ್ದಂಥ ಪರಿಸ್ಥಿತಿ. ಈ ದಿಸೆಯಲ್ಲಿ ಸರ್ಕಾರ ಇನ್ನೂ ಸ್ವಲ್ಪ ತೀವ್ರವಾಗಿ ಶೀಘ್ರವಾಗಿ ಪ್ರಯತ್ನ ಮಾಡಿ ಈ ಸಮಸ್ಯೆ ಸಾಲ್ವ್ ಮಾಡಬೇಕಾಗ್ಯದ. ಸಾಲ್ವ್ ಮಾಡೋ ಜೊತೆಗೆ ಅದ್ರ ಜೊತೆಗೆ ನಮ್ಮ ಕಂದಾಯ ಅಧಿಕಾರಿಗಳಾದ್ರೂ ಸಹಿತ ಇವರ ಸೇವೆಗಾಗಿ ಅವರನ್ನು ತೆಗೆದುಕೊಂಡಿದ್ದಾರೆ. ಇದು ಅವ್ರ ತಲೆಯಲ್ಲಿ ಇರಬೇಕಾಗ್ಯದ. ಯಾಕಂದ್ರೆ ಸಾರ್ವಜನಿಕರಿದ್ದಾಗ ಇವ್ರಿಗೆ ಅಧಿಕಾರ ಅಥವಾ ಇನ್ನು ಮತ್ತೆ ಇನ್ನುಳಿದು ಸಾರ್ವಜನಿಕ ಇಲ್ಲಂದರೆ ಯಾರು ಸಲುವಾಗಿ ಇವರು ಅದನ್ನು ಅವ್ರು ಬೇಸಿಕ್ ಥಿಂಗ್ ತಿಳ್ಕೊಂಡು ಇವಾಗ ಸಹಕಾರ ಮಾಡಬೇಕಾಗಿದೆ. ಸರ್ಕಾರದ ಹತ್ರ ಎಲ್ಲದಕ್ಕೂ ದುಡ್ಡು ಇರಲಿಕ್ಕಿಲ್ಲ, ಮತ್ತು ತೊಂದರೆ ಇರ್ಬೋದು, ಮಾಡ್ತಾರೆ. ಹಿಂದಿಲ್ಲ ಇನ್ನೂ ಭರವಸೆ ಇಲ್ಲ. ಅಟ್ಲೀಸ್ಟ್ ನಿಮಗೊಂದು ಉದ್ಯೋಗ ಇರೋದು, ಇನ್ನೂ ಉದ್ಯೋಗ ಸಿಗಲಾರಂತ ಎಷ್ಟೋ ಜನ ಇದ್ದಾರೆ ಈ ದೇಶದಲ್ಲ. ಅದನ್ನು ಗಮನಿಸ್ಕೊಂಡ ಒಂದು ಮಾತುಕತೆ ಮೂಲಕ ಇದು ಬಗೆಹರಿಸ್ಕೊಂಡು ಭಾಳ ಒಳ್ಳೆಯದು ಅಂತ ನಮ್ಗೆ ಅನ್ನಿಸ್ತದೆ. ಇನ್ನು ನೋಡೋಣ ಗೌರ್ಮೆಂಟ್ ಯಾವಾಗ ಇವರಿಗೆಲ್ಲ ಪರಿಹಾರ ಆಗ್ತದೆ 2 ದಿನದಲ್ಲಿ ನೀಡ್ತಾರೆ ಅಂತ ಹೇಳ್ತಾ, ಒಂದೇದಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಮಸ್ಯೆಗೆ ಸ್ಪಂದಿಸೋ ಜೊತೆಗೆ ಅವರು ಸಹ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸೋ ಜೊತೆಗೆ ಈ ಸಮಸ್ಯೆನ ಪರಿಹಾರ ಮಾಡಿಕೊಂಡ್ರೆ ಭಾಳ ಉತ್ತಮ ಅಂತ ಅನ್ನಿಸ್ತಾ ಅದ. ಅದಕ್ಕೆ ವಿದ್ಯಾರ್ಥಿಗಳು ಸಹ ಇವತ್ತು ಪಾಪ ಇವರು ಏನಾದರೂ ಸರಿಯಾಗಿ ಪ್ರಮಾಣ ಪತ್ರ ನೀಡೋದು ಹೋದ್ರೆ ಅವ್ರ ಬದುಕ ಅತಂತ್ರ ಆಗ್ತದೆ, ಮತ್ತು 1 ವರ್ಷ ಮುಂದೆ ಹೋಗ್ತದೆ. ಇದು ನೆನಪಿಲ್ಲ ನಮಗೆಲ್ಲರಿಗೂ ಅಂತ ಹೇಳ್ತಾ ನನಗೆ ಅನಿಸಿದ್ದು ಕೆಲವು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾತ್ 16 ನ್ಯೂಸ್ ಅರ್ಧ ದೇಶದ ಆರಂಭ ಸತ್ಯಕ್ಕಾಗಿರಲಿ. ವಂದನೆಗಳು.